ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಯಾದ ಬಳಿಕ ಒಂದೊಂದೇ ವಸ್ತುಗಳ ದರ ಏರಿಕೆಯಾಗುತ್ತಲೇ ಇದೆ. ನಂದಿನಿ ಹಾಲು, ಪೆಟ್ರೋಲ್, ಡೀಸೆಲ್, ಬಸ್ ಪ್ರಯಾಣ ದರ ಸೇರಿದಂತೆ ಎಲ್ಲಾ ವಸ್ತುಗಳ ಬೆಲೆಗಳು ಏರಿಕೆಯಾಗಿವೆ. ಕರ್ನಾಟಕ ರಾಜ್ಯ ಸರ್ಕಾರವು ಮತ್ತೆ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿದೆ. ಇದನ್ನು ಕೇಳಿ ಎಣ್ಣೆ ಹೊಡೆಯುವ ಮುನ್ನವೇ ಕಿಕ್ ಇಳಿಯುತ್ತಿದೆ. ಮದ್ಯಪ್ರಿಯರು ರಾಜ್ಯ ಸರ್ಕಾರದ ವಿರುದ್ಧ ರೋಷಾಗ್ನಿ ಹೊರಹಾಕಿದ್ದಾರೆ. ಬಿಯರ್ ದರ ಜಾಸ್ತಿಯಾದ ಬಳಿಕ ವಿಸ್ಕಿ, ರಮ್, ಜಿನ್, ವೋಡ್ಕಾ ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2 ಬಾರಿ ಮದ್ಯದ ಮೇಲೆ ದರ ಹೆಚ್ಚಳವಾಗಿದೆ. ಇದೀಗ ಮತ್ತೆ ಐಎಂಎಲ್ ಮೇಲಿನ ದರ ಏರಿಕೆ ಆಗಲಿದ್ದು, 3ನೇ ಬಾರಿ ಮದ್ಯ ದರ ಹೆಚ್ಚಳವಾಗಲಿದ್ದು, ಪರಿಷ್ಕೃತ ದರ ಜಾರಿಯಾಗಿದೆ. ರಾಜ್ಯ ಸರ್ಕಾರ 2024 ಹಾಗೂ 25ನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಗೆ 38,600 ಕೋಟಿ ರೂಪಾಯಿ ಟಾರ್ಗೆಟ್ ನೀಡಿದ್ದು, ಈ ಬಾರಿಯ ಬಜೆಟ್ನಲ್ಲಿ ಅದನ್ನು 40,000 ಕೋಟಿ ರೂಪಾಯಿಯನ್ನಾಗಿ ಮಾಡಿದೆ. ಈ ಹೊಸ ಟಾರ್ಗೆಟ್ ಅನ್ನು ತಲುಪಲು ಎಲ್ಲಾ ರೀತಿಯ ಐಎಂಎಲ್ಗಳ ಮೇಲೆ 10% ರಿಂದ 20% ದರ ಏರಿಕೆ ಮಾಡಲಾಗಿದೆ. 16 ಸ್ಲ್ಯಾಬ್ಗಳಲ್ಲಿ 1ರಿಂದ 4 ಸ್ಲ್ಯಾಬ್ಗಳ ಮೇಲೆ ದರ ಹೆಚ್ಚಳವಾಗಿದೆ. ಸ್ಲ್ಯಾಬ್ 1ರಲ್ಲಿ 1 ಕ್ವಾರ್ಟರ್ 65 ರೂಪಾಯಿ ಇದ್ದು, ಅದರ ಮೇಲೆ 15 ರೂಪಾಯಿ ಏರಿಕೆಯಾಗಿದೆ. ಸ್ಲ್ಯಾಬ್ 2ರಲ್ಲಿ 80 ರೂಪಾಯಿ ಇದ್ದು, ಅದರ ಮೇಲೆ 15 ರೂಪಾಯಿ ಏರಿಕೆಯಾಗಿದೆ. ಸ್ಲ್ಯಾಬ್ 3ರಲ್ಲಿ 120 ರೂಪಾಯಿ ಇದ್ದು, ಅದರ ಮೇಲೆ 10 ರಿಂದ 15 ರೂಪಾಯಿ ಏರಿಕೆಯಾಗಿದೆ. ಸ್ಲ್ಯಾಬ್ 4ರಲ್ಲಿ 130 ರೂಪಾಯಿ ಇದ್ದು, ಅದರ ಮೇಲೆ 10 ರಿಂದ 15 ರೂಪಾಯಿ ಏರಿಕೆಯಾಗಿದೆ. ಈ ವರ್ಷ ಬಹುತೇಕ ಎಲ್ಲಾ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿದೆ. ಇದರ ಜೊತೆಗೆ ಮದ್ಯಪ್ರಿಯರು ಸರ್ಕಾರದ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಬಕಾರಿ ಇಲಾಖೆಗೆ ಸರ್ಕಾರ ಕೊಟ್ಟ ಟಾರ್ಗೆಟ್ ರೀಚ್ ಮಾಡಲು ಈ ರೀತಿ ಪದೇ ಪದೇ ಮದ್ಯದ ಬೆಲೆ ಏರಿಕೆ ಮಾಡೋದು ಸರಿಯಲ್ಲ ಎಂದು ಮದ್ಯಪ್ರಿಯರು ಆಕ್ರೋಶ ಹೊರಹಾಕಿದ್ದಾರೆ.